ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂತಹ ಬೆಲ್ ಐಕನ್ ಆಲ್ ಅಂತ ಕ್ಲಿಕ್ ಮಾಡಿ. ಇದೇನಪ್ಪ ಈವ್ನಿಂಗ್ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಹೌದು, ಈ ವ್ಲಾಗು ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ. ಆಗಸ್ಟು 8ನೇ ತಾರೀಕು ಈವ್ನಿಂಗು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ಒಂದು ಚಿಕ್ಕ ಫಂಕ್ಷನ್ ಇತ್ತು. ಸೊ ಮೆಜೆಸ್ಟಿಕ್ ಹೋಗ್ತಾ ಇದ್ದೆ ನಾನು. ಎಲ್ಲ ಭೀಮಾ ಟೀಮ್ ಅವ್ರಿಗೆಲ್ರಿಗೂ ಸ್ಯಾರಿ ಹೇಳಿದರು. ಸೊ ಸ್ಯಾರಿ ಉಟ್ಕೊಂಡು ಹೋಗ್ತಾ ಇದ್ದೆ. 7 o'clock ಬನ್ನಿ ಅಂತ ಹೇಳಿದರು. ನಾನು 1 hour ಮುಂಚೆನೇ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಈವೆಂಟಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅಂದರೆ ಹೊರಡಬೇಕಾದ್ರೆ ಪ್ರಾಬ್ಲಮ್ ಆಯಿತು. ಅಲ್ಲೇನೋ ಸೂಸೈಡ್ ಮಾಡಿಕೊಂಡ್ರು ಹಾಗೆ ಹೀಗೆ ಅಂತಂದ್ಬಿಟ್ಟು ಮೆಟ್ರೋ ಸ್ಟೇಷನ್ನಲ್ಲಿ ಎಲ್ಲ ಬಂದ್ ಮಾಡಿಬಿಟ್ಟಿದ್ರು. ನನಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ಈವೆಂಟಲ್ಲಿ ಅದಕ್ಕೆ ನಾನು ಕಾಣಿಸ್ಕೊಂಡಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತಲ್ವ, ಅದಕ್ಕೆ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಬೇಗನೆ ಬಿಟ್ಬಿಟ್ಟೆ. 5:30 ಆಗಿತ್ತು ನಾನು ಮನೆ ಬಿಡಬೇಕಾದ್ರೆ. ಇನ್ನು 1 hour ವೆಯ್ಟ್ ಮಾಡಬೇಕು. ಸೊ ವೆಯ್ಟ್ ಮಾಡಿಬಿಟ್ಟು 7 o'clock ಅನ್ನೋಷ್ಟರಲ್ಲಿ ಸಂತೋಷ್ ಥಿಯೇಟರ್ಗೆ ಹೋಗಬೇಕು. ಸೊ ಅಲ್ಲಿಗೋಗಿ ನಿಮಗೆ ಅಲ್ಲೇನೇ ನಡೆಯುತ್ತೆ ಅಂತ ನಾನು ಒಂದು ಪುಟ್ಟ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು. ಯಾರು ಸಪೋರ್ಟೇ ಮಾಡ್ತಿಲ್ಲ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಾ ಇರೋದು ಯಾರಿಗೂ ಅಂದರೆ ಯಾರಿಗೂ ರೀಚೇ ಆಗ್ತಾಯಿಲ್ಲ. ದಯವಿಟ್ಟು ವೀಡಿಯೋಸ್ ಹಾಗೆ ನೋಡ್ತಿರಲ್ವ, ಹಾಗೆ ಲೈಕ್ ಕೊಡಿ. ಆ್ಯಂಡ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಈ ವಿಡಿಯೋ ಕೊನೆ ತನಕ ನೋಡಿ. ಅಲ್ಲೇ ಮೆಜೆಸ್ಟಿಕ್ಕಲ್ಲೇ 1/2 hour ಕೂತು ಆಮೇಲೆ ತಿರ್ಗಾ ಮತ್ತೆ ಅಲ್ಲೆಲ್ಲ ಮೆಟ್ಲು ಹತ್ಕೊಂಡು ಈ ಕಡೆ ಬಸ್ ಸ್ಟಾಪ್ ಹತ್ರ ಬಂದೆ. ಬಸ್ ಸ್ಟಾಪ್ ಹತ್ರ ಬಂದು ಓಲಾ ಬುಕ್ ಮಾಡೋಣ ಅಂತ ಬುಕ್ ಮಾಡ್ತಾಯಿದ್ದೆ. ಅಲ್ಲಿರೋರೇ ಎಲ್ಲಿ ಹೋಗ್ಬೇಕು ಹೇಳಿ ಅಂತ ಹೇಳ್ತಿದ್ರು. ಅಣ್ಣಮ್ಮನ ಟೆಂಪಲ್ಗೆ ಬನ್ನಿ ಅಂತ ಹೇಳಿದರು. ಮತ್ತು ಅಲ್ಲೇ ಪಕ್ಕದಲ್ಲೇ ಸಂತೋಷ್ ಥಿಯೇಟರ್ ಇತ್ತಲ್ವ, ಹಾಗೆ ಹತ್ತಿರ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಇಲ್ಲಿ ರೋಡ್ ಕ್ರಾಸ್ ಮಾಡಿಬಿಟ್ರೆ ಆ ಕಡೆ ಸ್ವಲ್ಪ ಹೋಗಿ ರೈಟಿಗೆ ತಿರ್ಕೊಂತು ಅಂದರೆ ಅಲ್ಲೇ ಅಣ್ಣಮ್ಮನ ಟೆಂಪಲ್ಲು. ನನಗೆ ಗೊತ್ತೇ ಆಗಲಿಲ್ಲ. ತುಂಬ ದೂರ ಇರ್ಬೋದೇನೋ ಗೊತ್ತಿಲ್ಲ ಅಂತಂದ್ಬಿಟ್ಟು ಸರಿ ಆಯಿತು. ಎಷ್ಟು ತೊಗೊಂಡ್ರು ಅಂದರೆ 70 ರೂಪಾಯಿ ತೊಗೊಂಡ್ರು. ಅವ್ರು ಏನೇನಂದ್ರು ಅಂದರೆ ಅಲ್ಲಿಂದ ಹೋಗಿ ಸುತ್ತಾಡ್ಕೊಂಬರ್ಬೇಕಲ್ವ ಮೇಡಮ್, ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಬರೀ 1 ಕಿಲೋಮೀಟ್ರ್ ಇತ್ತು, ನಡ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಬಟ್ ಸ್ಯಾರಿಲಿ ನಡ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಆಯಿತು ಬಿಡಿ, ಸುಮ್ಮನೆ ಇವಾಗ ನಡ್ಕೊಂಡು ಹೋದ್ರೂ ಕೂಡ ಲೇಟ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ, ಬೇಡ ಆಟೋನೇ ಬುಕ್ ಮಾಡೋಣ ಅಂತಂದ್ಬಿಟ್ಟು ಅಷ್ಟರಲ್ಲೇ ಅವರೇ ಓಕೆ ಸರ್ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದೆ. ಅವರು ಅಲ್ಲೇ ಡ್ರಾಪ್ ಮಾಡಿದ್ರು. ಬಟ್ ನನಗನ್ಸಿದ್ದು ಬರೀ 500 meters ಅಲ್ಲಿಂದ ಅಲ್ಲಿಗೆ. ಒಳಗಡೆ ಹೋಗಿ ರೈಟಿಗೆ ಹೋದರೆ ಅಲ್ಲೇ ಅಣ್ಣಮ್ಮನ ಟೆಂಪಲ್ ಬರುತ್ತೆ, ಅಲ್ಲೇ ಇಳ್ಕೊಬೇಕಾಗಿತ್ತು ನಾನು. ಅವರು ಏನೇನೋ ಅಂದರು, ಅಲ್ಲೋಗಿ ಇಲ್ಲೋಗಿ ಹಂಗೆ ಸುತ್ತಾಡ್ಕೊಂಬರ್ಬೇಕು ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ಅದಾದಮೇಲೆ ಫೈನಲ್ ಆಗಿ ನಾನು ಬಂದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಥಿಯೇಟರಿಗೆ ಬಂದು ನಮ್ಮ ಮಹೇಶ್ ಸರ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನಂದಾ ಅವರು ವೀಡಿಯೋ ಮಾಡ್ತಿದ್ರು. ಮಹೇಶ್ ಸರ್ಗೆ ನಾನು ಹೇಳ್ತಿದ್ದೆ, ಸೊ ಹಾಯ್ ಅಂತ ಹೇಳಿ ಅಂತ ಹೇಳಿದ್ರು. ಓ ಹೌದಾ ಅಂತೆಲ್ಲ ಕಾಮಿಡಿ ಮಾಡ್ತಿದ್ರು. ಸೊ ಅವ್ರ ಮಹೇಶ್ ಸರು ತುಂಬ ಅಂದರೆ ತುಂಬ ನನಗೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಮಹೇಶ್ ಸರು ಪ್ರತಿಯೊಬ್ಬರು ಬಂದಿದ್ದರು. ಇವತ್ತು ನನಗೆ ತುಂಬ ಅಂದರೆ ತುಂಬ ಖುಷಿಯಾದ ಮೂಮೆಂಟು. ಇವತ್ತು ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ವಿಜಯ್ ಸರ್ನ ಮೀಟ್ ಮಾಡಿದೆ. ಅವತ್ತು ತುಂಬ ದಿನಗಳಾದಮೇಲೆ ಮೀಟ್ ಮಾಡಿದೆ. ಈವೆಂಟಲ್ಲಿ ಮೀಟ್ ಮಾಡೋಕ್ಕಾಯಿತು. ತುಂಬ ತಿಂಗಳುಗಳಾದಮೇಲೆ ಅಂದರೆ 1 year ಆದಮೇಲೆ ಅವ್ರು ಮೀಟ್ ಮಾಡಿದೆ ನಾನು. ತುಂಬ ಖುಷಿಯಾಯಿತು. ಬಟ್ ಆವಾಗ ಅಷ್ಟೊಂದು ಮಾತಾಡ್ಸೋಕ್ಕಾಗಿಲ್ಲ. ಸೊ ಇವಾಗ ಇಂಟರ್ವ್ಯೂ ಎಲ್ಲ ಇತ್ತು, ಮತ್ತು ಪೂಜೆ ಎಲ್ಲ ಇತ್ತು, ಸ್ಕ್ರೀನ್ ಪೂಜೆ ಎಲ್ಲ ಮಾಡೋದಿತ್ತು. ಆವಾಗ ವಿಜಯ್ ಸರ್ ಜೊತೆ ಆರಾಮಾಗಿ ಖುಷಿಯಿಂದ ಮಾತಾಡಿಕೊಂಡೆ. ಆ್ಯಂಡ್ ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಚೆನ್ನಾಗಿ ಮಾತಾಡ್ಸಿದ್ರು. ಅವರು ಕೂಡ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಜೊತೆ. ಆ್ಯಂಡ್ ಗಿರಿಜಾ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ಮಹೇಶ್ ಸರು ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ತುಂಬ ದಿನ ಆದಮೇಲೆ ತುಂಬ ಮಿಸ್ ಮಾಡ್ಕೋತಿದ್ದೆ. ಸೊ ಎಲ್ಲ ಆಟೋಮೆಟಿಕ್ಲಿ ಎಲ್ಲ ಹೀಗೆ ಟಕ್ 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 ಅಂತ ಬಂತಲ್ವ, ಹಾಗಾಗಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ಆ್ಯಂಡ್ ಭೀಮಾ ಮೂವಿ ರಿಲೀಸ್ ಆಗಿದೆ, ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ಕೂಲ್ ಮಕ್ಕಳಾಗಿರ್ಬೋದು, ಮತ್ತು ಇವಾಗ ಕಾಲೇಜ್ ಮಕ್ಕಳಾಗಿರ್ಬೋದು, ಅಪ್ಪ ಅಮ್ಮ ಪ್ರತಿಯೊಬ್ಬರು ನೋಡಬೇಕು ಈ ಮೂವಿ. ಯಾಕಂದರೆ ಅವ್ರಿಗೇ ಮಾಡಿರೋ ಅಂತಹ ಮೂವಿ. ತುಂಬ ಅಂದರೆ ತುಂಬ, ನೀವು ಈ ಮೂವಿ ನೋಡಾದ್ಮೇಲೆ ನಿಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ. ಸೊ ಒಂದ್ಸಲ ಹೋಗಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್ ಭೀಮಾ ಮೂವಿ. ಒಂದ್ಸಲ ಹೋಗಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ
ಹೇಗಿತ್ತು ಮೂವಿ, ಈ ಮೂವಿ ನೋಡಾದ್ಮೇಲೆ ನಿಮ್ಮ ಲೈಫಲ್ಲಿ ಏನು ಚೇಂಜ್ ಮಾಡ್ಕೊಬೇಕಂತ ಅಂದ್ಕೊತೀರಾ, ಹಾಗೆ ಯಾವ ಥರ ಇರಬೇಕಂತ ಅಂದ್ಕೊಂಡಿದ್ದೀರಾ ಅದನ್ನು ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅಲ್ಲ ಈ ಬುಕ್ ಹುಷಾರ ನನ್ನ ಕೈಯಲ್ಲಿ ಕೊಡ್ಬೇಕು, ಆಮೇಲೆ ಹುಷಾರು ಮನೆಗೆ ಹೋಗ್ಬೇಕು. ಓಕೆ ಗೈಸ್, ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮೆಟ್ರೋ ಹತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮೆಜೆಸ್ಟಿಕ್ಕಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳೋದ್ರಲ್ಲಿ, ಅಂದರೆ ನಾವು ಎಂಟ್ರಿ ಆಗ್ತೀವಲ್ವ ಆ ಥರ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಮೆಟ್ರೋ ಒಳಗಡೆ ಒಂದು ಕ್ಲಿಪ್ ತೊಗೊಂಡೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ರಿಗೂ ಬಾಯ್, ಟಾಟಾ.